ಈ ಸಭೆಯನ್ನು ವಿಶ್ವನಾಥ್ ಕತ್ತಿಯವರ ಮಗ ರಮೇಶ್ ಕತ್ತಿ, ಉಮೇಶ್ ಕತ್ತಿಯವರ ತಮ್ಮ ರಮೇಶ್ ಕತ್ತಿಯವರ ವಿರುದ್ಧ ನಾವಿವತ್ತು ಚುನಾವಣೆಯನ್ನು ಮಾಡಬೇಕಾಗಿದೆ. ಮಾಡಬೇಕು ಅನ್ನೋದು ನೀವು ಕೈ ಎತ್ತಿ ನಮಗೆ ಬೆಂಬಲ ಸೂಚಿಸಿದ್ರೆ ಅದರ ಪರವಾಗಿ ನಾವು ಮುಂದೆ ಹೋಗ್ತೀವಿ. ಈ ಕಳೆದ 4-5 ತಿಂಗಳಲ್ಲಿ ನಮ್ಮವರು ಒಳ್ಳೆಯ ಆಡಳಿತವನ್ನು ಮಾಡ್ತಿದ್ದಾರೆ. ಈಗಾಗಲೇ ಎಲ್ಲ ಭಾಷಣಕಾರರು ಹೇಳಿದರು, 3 ತಿಂಗಳಲ್ಲಿ ಹಿಂದೆ 30 ವರ್ಷ ಕತ್ತಿ ಅವಧಿಯ ಆಡಳಿತಕ್ಕಿಂತಲೂ ನಮ್ಮದು ವಿಭಿನ್ನವಾಗಿದೆ, ಒಳ್ಳೆಯ ಆಡಳಿತ ಮಾಡಿದೆ ಅಂತ ಹೇಳಿದರು. ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನೋ ಸಭೆಯ ಉದ್ದೇಶ. ಮುಂದಿನ ತಿಂಗಳ 28ಕ್ಕೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಮತ್ತೆ ಹೊಸ ಕತ್ತಿಯವರ ವಿರುದ್ಧ ಒಂದು ಪ್ಯಾನೆಲ್ ಮಾಡಬೇಕಾಗಿದೆ. ಆ ಪ್ಯಾನೆಲ್ಲು ನಿಮ್ಮ ಪರವಾಗಿ, ಜನರ ಪರವಾಗಿ ಅಪ್ಪನಗೌಡರ ಕನಸೇನಿತ್ತು ಅದನ್ನು ನಡೆಸಿ ಮಾಡಲಿಕ್ಕೆ ಹೊಸ ಪ್ಯಾನಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ. ಹೊರಗಿನವ್ರು ಬರ್ತಾ ಇದ್ದಾರೆ, ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ. ಹೊಸ ಸ್ಲೋಗನ್ ಪ್ರಾರಂಭ ಆಗಿದೆ. ಇದು ಹೊರಗಿನವ್ರು ಯಾರು, ಒಳಗಿನವ್ರು ಯಾರು, ಎಲ್ಲರೂ ನಮ್ಮ ಮನುಷ್ಯರೇ. ಇಲ್ಲಿ ಹೊರಗಿನವರು ಒಳಗಿನವ್ರಿಗಿಂತಲೂ ಯಾರು ಉತ್ತಮ ಆಡಳಿರ್ತಾರೋ ಅದು ಅವಶ್ಯಕತೆ ಇಲ್ಲಿದೆ. ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ. ನಾವು 3 ತಿಂಗಳಲ್ಲಿ 30 ವರ್ಷಕ್ಕತ್ತ ಆಡಳಿತ ವಿಭಿನ್ನವಾಗಿ ಮಾಡಿ ತೋರಿಸಿದ್ದಾರೆ ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು. ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತಿಯವ್ರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ 30 ವರ್ಷ ಆಡಳಿತ ಮಾಡಿದ್ದಾರೆ ಅವರು. ಇನ್ನು ಇವ್ರಿಗಿಂತ ಹೆಚ್ಚು ಏನು ಕೊಡೋದಾರ ಸಾಧ್ಯ ಇದೆಯಾ? 24 TC ಕೊಡ್ತಾರೆ ನಿಮ್ಗೆ? ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಯಾರಿಗಾರ ಡೈರೆಕ್ಟ್ರಿಗೆ ಒಬ್ಬರ ಅಧಿಕಾರ ಇದೆ ಕೆಲಸ ಮಾಡ್ಲಿಕ್ಕೆ ಒಂದು TC ಕೊಡಿಸ್ಲಿಕ್ಕೆ? ಇಲ್ಲ. ಯಾರೊಬ್ಬರು 30 ವರ್ಷದಲ್ಲಿ ಒಂದು TC ಹಾಕ್ಲಿಕ್ಕೆ ಆಗಿಲ್ಲ ಇವ್ರಿಗೆ. ನಿಮಗೆ ಗೊತ್ತಿದೆ, ಹಾಕಿದಾರ ಇವರೇ ಡೈರೆಕ್ಟರ್ TCಗಳು ಹಾಕ್ಲಿಕ್ಕೆ ಆಗಿಲ್ಲ. ಈಗ ಸ್ವತಂತ್ರ ಆಗಿದ್ದಾರೆ ಅವರು. ನೀವು ಫೋನ್ ಮಾಡಿ ಹೇಳಿದ 24 ಗಂಟೆಗಳಲ್ಲಿ ಬಹುಶಃ ಭಾಳಷ್ಟು ಜನಕ್ಕೆ TC ಕೂಡಿಸಿರ್ಬೋದು. ನಿರಂತರ ಜ್ಯೋತಿ ನಿಮಗೆಲ್ಲ ಮಾಡಿದ್ದಾರೆ. ನಿಮ್ಮ ಮಕ್ಕಳ ಈಗ ರಾತ್ರಿ ಓದಲಿಕ್ಕೆ ಕರೆಂಟನ್ನು ಒದಗಿಸಿದ್ದಾರೆ. ಸೊ ರಮೇಶ್ ಕತ್ತಿ ಅವರು ಹುಕ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಒಂದು ಭಾಷಣ ಮಾಡಿದ್ರು ಅವರು. ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ, ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ. ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿಯುತ್ತದೆಯೋ ಹಾಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ. ಹೊರಗಿನವ್ರು ಬಂದ್ರೆ ಈ ಸಂಘ ಸಂಸ್ಥೆಗಳ ಸ್ಥಿತಿ ಹೆಂಗಾಗ್ತದೆ ಅಂದ್ರೆ ನಾಯಿ ಹೆಂಗೆ ಚೀಲ ಹರಿದಿಲ್ಲ ಹಂಗೆ ಆಗ್ತದೆ ಅಂತ ಹೇಳಿದ್ರು ಅವರು. ಮತ್ತು ಹಂಗಾರೆ ಈಗ ಶುಗರ್ ಫ್ಯಾಕ್ಟ್ರಿ 600 ಕೋಟಿ ರೂಪಾಯಿ ಇದೇನು ಚಿಂದಿನೋ ಏನದು? 600 ಕೋಟಿ ರೂಪಾಯಿ ಗಳಂ ಮಾಡಿ ಏನೋ ತಿಂದಿಲ್ಲ ಬಾಯಿ ವರ್ಷ ಸುಮ್ಮದಾರ, ಏನೋ ತಿಂದಿಲ್ಲ ಹಂಗೆ ಹಸ್ತಾರಲ್ಲ, ಏನೋ ತಿಂದಿಲ್ಲ. ಅದೇ 600 ಕೋಟಿಗೆ ಯಾರು ಉತ್ತರ ಕೊಡಾರ? ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳು ನಡೆಸಿದ್ದೀವಿ. ನಾವು ಹೊಸದೇನಲ್ಲ. ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನು ಯಾವ ರೀತಿ ನೀವು ನಡೆಸ್ಕೊಂತೀರಿ? 12 ಕೋಟಿ ರೂಪಾಯಿ ಅವ್ರು ಬಂದಂಥ ಹಣದಲ್ಲಿ ಏನಾಯಿತು? 22 ಕೋಟಿದಲ್ಲಿ ಅದನ್ನು ಹೇಳಿಸ್ತೀವಿ. ಮುಂದಿನ ಸಾರಿ ಅವರು ಹೇಳ್ತಾರೆ, ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದು ಹೇಳ್ತಾರೆ ನಮಗೆ 12 ಕೋಟಿ ರೂಪಾಯಿ ಎಲ್ಲಿ ಹೋಯ್ತಂತ. ಅವ್ರು ಬಂದಂಥ ಪಗಾರದದು ಅದನ್ನೇ ಹೇಳ್ತಾರೆ. ಸೊ ಇಂಥ 10 ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂಥ ಪ್ರಯತ್ನ ಆಗ್ತಾ ಇದೆ. ಸೊ ಹೀಗಾಗಿ
ಭಾಳಷ್ಟು ಜನ ಈ ಫ್ಯಾಕ್ಟ್ರಿ ಆಗಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತಿದ್ದಾನು. ಜೈಸಿಂಗ್ ಅವನು ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವುದೋ ದೇವಸ್ಥಾನದಾಗ ಹೇಳ್ತಾ ಇದ್ದಾನೆ, ನೀವೆಲ್ಲ ಒಂದಾಗ್ದಿಲ್ಲದ್ರೆ ನೀವೆಲ್ಲ ಗೋಕಾಕ್ ಹೋಗ್ಬೇಕಾಗ್ತೈತೆ, ಎಲ್ಲ ಸಂಘ ಸಂಸ್ಥೆ ಹಾಳು ಮಾಡ್ತಾರೆ ಅಂತ ಹೇಳಿದೆ. ಮೊದಲನೇ ಆರೋಪಿ ಶಂಕರ್ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜಯಸಿಂಗ. ನೀವು ನೆನಪಿಡಬೇಕು, ಮೊದಲನೇ ನಂಬರ್ 1 ಆರೋಪಿ ಜಯಸಿಂಗ. 92ರಿಂದ ಇಲ್ಲಿವರೆಗೆ ಅವನ ಕಡೆ ಲೆಕ್ಕಪತ್ರ ಇದೆ. ಒಂದು ದಿವಸ ಕೇಳುವಂಥ ಬರ್ದೈತೆ, ಅವ್ನು ಕೇಳುವಂಥ ಪ್ರಯತ್ನ ಮಾಡೋನು, ಎಲ್ಲರಿಗೆ ನಿಲ್ಲಿಸೋನು ಅವನು. ಅವನಿಗೆಲ್ಲ ಬುದ್ಧಿ ಮಾತು ಹೇಳ್ತಾನೆ ಹುಕ್ಕೇರಿ ತಾಲೂಕಿನವ್ರಿಗೆ. ಒಂದೊಂದು ಇಂಚು ಗೊತ್ತಿದೆ ಅವಾಗ 600 ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ. ಅವ್ನು ಕೇಳೋಣ, ಒಂದು ಸಾರಿ ಬಂದಾಗ ಅವನ ಲೆಕ್ಕ ತಗೊಳ್ಳೋಣ ಅವನ ಕಡೆ. ಸೊ ಇನ್ನು ಹಲವಾರು ನಾನು ಇನ್ನೊಂದು ರಮೇಶ್ ಕತ್ತಿ, ನಾನು ನಿಖಿಲ್ ಕತ್ತಿ ಹಾಗೂ ನನ್ನ 2 ಮಕ್ಕಳು ಒಟ್ಟು 4 ಜನ ಸೇರಿ 4 ದಿಕ್ಕುಗಳಲ್ಲಿ ನಿಂತು ಹೊರಗಿನವರು ಬರದ ಹಾಗೆ ನೋಡಿಕೊಳ್ಳುತ್ತೇವೆ. ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅದರ ಹೇಳಿ ನಮಗೆ. ನೀವು ಹೇಳೋದ 12 ಗಂಟೆ 2 ಗಂಟೆಗೆ ನೀವು ಯಾವಾಗ ಕಾಯೋದು ನಮ್ಮನ್ನ? ನಾವು ಮುಂಜಾನೆ 8 ಗಂಟೆಗೆ ಬಂದು 12 ಗಂಟೆಗೆ ವಾಪಸ್ ಹೋಗಿರ್ತೀವಿ. ನಾವು ಕಾಯ್ಬೇಕಾರೆ 6 ಗಂಟೆಗೆ ಕೇಳಬೇಕು. 8 ಗಂಟೆಗೆ ರೆಡಿಯಾಗಿ ಒಬ್ಬ ಗಡ್ಡಪ್ರಭಾಕ್ ನಿಲ್ಬೇಕು, ಒಬ್ಬ ಕಬ್ಬೂರ್ ನಿಲ್ಬೇಕು, ಒಬ್ಬ ಹೊಳೆವನ ಗುಡಿಗೆ ನಿಲ್ಬೇಕು, ಒಬ್ಬರು ಶಂಕೇಶ್ವರ್ ನಿಲ್ಬೇಕು. ಆವಾಗ ಕಾಯ್ಲಿಕ್ಕೆ ಬರ್ತೈತಿ. ನೀವು ಹೇಳೋದ 2 ಗಂಟೆ 4 ಗಂಟೆಗೆ ನೀವು ಹೇಳೋ ರಾಟ್ರಾಗ ನಾವು ಬಂದು ಕೆಲಸ ಮುಗಿಸ್ಕೊಂಡು ಹೋಗಿರ್ತೀವಿ. ಅವಾಗೇನು ಮಾಡೋಣ? ಅದಕ್ಕಾಗಿ ಇನ್ನು ಮುಂದಾರು ಬೇಗ ನಾವು ಕಾಣಿಸಲಾಗೈತೆ. ಬೇಗ ಹೇಳೋ ಬಸವ ಹಲ್ಲು ಉಜ್ಜು ಪಾಟಿ ಚೀಲ ತಗೋದು ಅಂತ ಪಾಠ ಐತೆ. ಹಂಗೆ ಬೇಗ ಎದ್ದ ಕಾಯೋದು ಬಿಡ್ರಿ, ಮಂದಿ ಕೆಲಸ ಮಾಡ್ರಿ, ಅವ್ರು ನಿಮ್ಮನ್ನು ಕಾಯ್ತಾರೆ. ಮಂದಿ ಕೆಲಸ ನೀವು ಮಾಡ್ರೆ ನೀವು ಪರವಾಗಿ ಜನ ನಿಲ್ತಾರೆ. ಇಲ್ಲಿವರೆಗೆ ನಿಮ್ಮ ಶಕ್ತಿ ಏನಪ್ಪ? ಜನರ ಶಕ್ತಿ ಅಲ್ಲ. ಒಂದು ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್, ಲೈನ್ ಮನ್ಗಳು, ಮೀಟರ್ ರೀಡರು, PKPS ಸೆಕ್ರೆಟ್ರಿಗಳು, ಈಗೆಲ್ಲನೂ ಡಿಸ್ಕನೆಕ್ಟ್ ಮಾಡ್ಯಾವ ನಾವು. ಲೈನ್ ಮನ್ ಇಲ್ಲಿಗೆ ನಿಮಗೆ ಪ್ರಚಾರ ಮಾಡೋಕೆ. ಶೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದ್ದೀವಿ. ಇನ್ನೊಂದು 2 ತಿಂಗಳಾರ ಅದು PKPS ಹಾದಿಗೆ ಬರ್ತೈತೆ. ಅದು ನಮಗೆ ಗೊತ್ತೈತೆ. ಇಲೆಕ್ಷನ್ ಮಾಡೋಕತ್ತಿ ಭಾಳ 40 ವರ್ಷ ಆಯಿತು. ಭಾಳ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದ್ದೀವಿ. ನೀವು ಫಸ್ಟ್ ಟೈಮ್ ನೀವು ಸ್ವಂತ ಶಕ್ತಿ ಮ್ಯಾಗ ಈ ಸಲ ಎಲೆಕ್ಷನ್ ಮಾಡ್ತೀವಿ. ಇಲ್ಲಿವರೆಗೆ ನಿಮ್ಮ ಜನ ಮಾಡೈತಿ, ಎಂಪ್ಲಾಯ್ ಮಾಡ್ಯಾರ. ಈ ಸಲ ನಿಮ್ಮ ತಾಕತ್ತು ಗೊತ್ತಾಗತ್ತೆ. ಈ ಸಲ ಜನ ನಿಮ್ಮ ಮ್ಯಾಗ ಎಷ್ಟು ಪ್ರೀತಿ ಇದ್ರೂ ಈ ಸಲ ಗೊತ್ತಾಗತ್ತೈತಿ. ಎಷ್ಟು ಜನರು ಗಳಿಸಿರಿ ನೀವು? ಪ್ರೀತಿಯಿಂದ ಗಳಿಸಿರಾ ಅಥವಾ TC ಕೊಡದೆ ಗಳಿಸಿರಾ? ಈ ಚುನಾವಣೆ ಗೊತ್ತಾಗತೈತಿ. ಹಿಂದೆ ವಿಶ್ವನಾಥ್ ಕತ್ತಿ ಅವರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಅವ್ರ ಹೆಸರು ಮ್ಯಾಗ ನೀವೆಲ್ಲ ಮ್ಯಾಗ ಜಳ್ಕೊಂಡವ್ರ ಬರೋ ಬಡ್ಡ್ಯಾಗ ಏರ್ಕೊಂಡಂಗೆ ಆಯ್ತು ನಿಮ್ದು. ಈಗ ನಿಮ್ಮ ಶಕ್ತಿ ಹಚ್ಚಬೇಕೇ. ಜನಕ್ಕೆ ಎಷ್ಟು ಸೇವೆ ಮಾಡೋದು ಈಗ ಗೊತ್ತಾಗಬೇಕು. ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ. ಸೊ ಈ 2 ಮಾತು ಹೇಳಿರೋರು ಮೈ ಮಾಡ್ತಾರೆ, ನಾಯಿ ಹಂಗೆ ಚಿಂದೆ ಇರ್ತಾರಂತೆ. ಈಗಾಗಲೇ ಶುಗರ್ ಫ್ಯಾಕ್ಟ್ರಿ ಲೆಕ್ಕ ಕೊಡ್ಬೇಕು ನೀವು. 600 ಕೋಟಿ ಎಲ್ಲೂ ಐತಂತ. ಜನರ ಸೇವೆ ಮಾಡಿದ್ರೆ ನಿಮ್ಮ ರಕ್ಷಣೆ ಅವರೇ ಮಾಡ್ತಾರೆ ಅಂತ ಮಾಡುವಂಥ ಕೆಲಸ ಮಾಡಿ. ನಮಗೂ MP ಚುನಾವಣೆಯಲ್ಲಿ ಹೀಗೆ ಹೇಳಿದ್ದಾರೆ, ಚಿಕ್ಕೋಡ್ಯಾಗ ನಿಂತಾಗ ಹೊರಗಿನವ್ರು ಯಾಕ, ಒಳಗಿನವ್ರು ಯಾಕ, ಜನರಲ್ ಐತಿ, ST ಯಾಕ. ಈಗ ನಾವು ಸುಮ್ ಕೂತವ್ರು ಮತ್ತೆ ಎಬ್ಸತ್ತೀರಿ ನೀವು, ಹೊರಗಿನವ್ರು ಅಂತ. ಹೆಂಗೆ ಚಿಕ್ಕೋಡ್ಯಾಗಾಯ್ತು ಹಂಗಾಗಿ ಇಲ್ಲ ಆಗಿದೆ. ಚುನಾವಣೆ ಮೆರಿಟ್ ಮ್ಯಾಗ ಮಾಡಿ. ನಿಮ್ಮ ಕಡೆ ಹೇಳಲಿಕ್ಕೆ ಭಾಳಷ್ಟು ಮೈನಸ್, ಏನು ಹೇಳುವಂಥದ್ದು ಏನಿಲ್ಲ.
ಎಲ್ಲ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದೆ 3 ಸಲ ಹಿಂಡ್ರೆ ನೀವು 5 ಸಲ ಹಿಂಡಿರಿ ಅದನ್ನ. ಅವ 3 ಸಲ ತೆಗೆದೋಗಿತಾನೆ, ಲಿಂಬು ಹಾಕಿ ಮುಂದಕ್ಕೆ ತೆಗಿತಾನೆ. ಇವರು 5-6 ಸಲ ಹಾಕಿ ಹಿಂಡ್ಯಾರ. ಸಹಕಾರಿ ಸಂಸ್ಥೆಗಳನ್ನ ಹೆಂಗೆ ಹಿಂಡ್ಯಾರಂದ್ರೆ 5-6 ಸಲ ಕಬ್ಬು ರಸ ಬರ್ಲಿಕ್ಕೆ ಹಿಂಡಿ ಸಿಕ್ಕಿ ಮಾಡ್ಯಾರ. DCC ಬ್ಯಾಂಕಿನ ಅಧ್ಯಕ್ಷ ಇದ್ರು. ಅವ್ರು ಹೇಳೋದು ದೊಡ್ಡ ಆಣಿ ಓದಾರ, ಅವ್ರ ಜಗಳಿಲ್ಲ. ರಮೇಶ್ ಕತ್ತಿ ಅದ, ಒಬ್ಬರು ಅಣ್ಣ ಸಾಹೇಬ್ ಜೊಲ್ಲೆ, ಇನ್ನೊಂದು ಆಣಿ ಈ ಕಡೆ ಓದಾನ. ಅವರು DC ಬ್ಯಾಂಕ್ ಗೋಕಾಕ್ ಓದಾರ, ಬಾಲಚಂದ್ರ ಜಾರಕಿಹೊಳಿ. ಈ ಸಣ್ಣ ಆಣಿ ಸಂಬಂಧ ನಮ್ಮ ದೊಡ್ಡ ಜಗಳ ಆಡ್ದಾನ. ದೊಡ್ಡ ಓದವ್ರು ಇಟ್ಟು ಕೂತಾರ ಅವ್ರು. ಆ ಕಡೆ ಜಗಳಿಲ್ಲ ಹೋದ, ನಮ್ಮ ಜಗಳ ಬರತಾನ. ಮತ್ತು ನಮಗೆ ಅನಿವಾರ್ಯ ಚುನಾವಣೆ ಮಾಡೋದು. ಸೊ ಹೇಳೋ ಅರ್ಥ, ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ ನಾವಲ್ಲ. ನಮ್ಗೆ ಬಂದರು ರಕ್ಷಣೆ ಕೊಡೋದ್ರು ರಕ್ಷಣೆ ಕೊಟ್ಟಿವಿ, ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಆಡಳಿತ ಮಾಡಲಿಕ್ಕೆ ಅವ್ರಿಗೆ ಸುಗಮವಾಗಿ ಸರ್ಕಾರ ಇದೆ ನಮ್ಮದು. ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಅಷ್ಟು ಪಾತ್ರ ನಮ್ದು ಅಷ್ಟೇ. ರಕ್ಷಣೆ ಮಾಡಲಿಕ್ಕೆ ಅವ್ರ ಜೊತೆ ನಾವು ಹಿಂದೆ ಇದ್ದೀವಿ. ಅಣ್ಣ ಸಾಹೇಬ್ ಜೊಲ್ಲೆ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ, ಬರಲಿ, ನಮ್ಗೆ ಸಪೋರ್ಟ್ ಮಾಡಲಿ. ಸೊ ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ದರೂ ಭಾಳ ಮಹತ್ವದಾಗಿದೆ. ಮತ್ತು ಇವರು DCC ಬ್ಯಾಂಕ್ನಲ್ಲಿ 9 ವರ್ಷನೂ ಆಡಳಿತ ಮಾಡಿದ್ರು. ಆವಾಗೂ ಹೊರಗಿನ ನಡೆದಿಲ್ಲ ಇವರು. ರಮೇಶ್ ಕತ್ತಿ ಒಬ್ಬರೇ, ಇವ್ರಿಗೆ ಇನ್ನೊಬ್ರು ಸೂಚಕ ಹಾಗೂ ಸಹಿ ಮಾಡಕ್ಕೆ ಇವ್ರ ಜೊತೆ ಒಬ್ಬ ಇಲ್ಲ. ನಾವೇ ಮಾಡಿಸಿದ್ದೀವಿ. ಇಲ್ಲೇ ಚಿಂಗಳಿಯವರು ಡೈರೆಕ್ಟರ್ ಇದ್ರು, ಅವರು ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕೂತು DC ಬ್ಯಾಂಕ್ನ ಅಧ್ಯಕ್ಷ ಮಾಡಿದಾಗ ಹೊರಗಿನವ್ರು ಅನಿಸ್ತಿಲ್ಲ ಅವರು. ಈಗ ಹೊರಗಿನವ್ರು ಅಂತ ಹೇಳ್ತಾರೆ. ಅಲ್ಲೂ ನಾವು ಇಳಿಸಿಲ್ಲ, ಎಲ್ಲ ಡೈರೆಕ್ಟರ್ ಕೂಡ ಇಳಿಸಿದಾರೆ ಅವ್ರನ್ನ. ರಮೇಶ್ ಕತ್ತಿ ಒಬ್ಬರಾದ್ರಲ್ಲಿ ಎಲ್ಲರೂ ವಿರೋಧ ಆದರು. ಅದಕ್ಕೆ ಹಲವಾರು ಕಾರಣಗಳಿದೆ. ಏಕತರ್ಫಿ ಆಡಳಿತ, ಯಾರನ್ನು ಕೇಳಿದೆ ನಾನೇ ಸಹಕಾರ, ನಂಗೆ ಒಬ್ಬನೇ ಭಾರಿ ವಿದ್ವಾಂಸ, ನನ್ನ ಬಿಟ್ಟರೆ ಯಾರೂ ಶಾಣನೇ ಇಲ್ಲ, ನನ್ನ ಭಾಷೆನ ಶ್ರೇಷ್ಠ, ಇದವರಲ್ಲಿ ಒಮ್ಮಿದೆ. ಅದೊಂದು ಮುಂದಿನ ಭಾಷೆನಾಗ ಹೇಳ್ತೀವಿ. DCC ಬ್ಯಾಂಕನ್ನು ಎಷ್ಟು ಸ್ಕ್ವೇರ್ ಫೀಟಿಗೆ ಕಟ್ಟಿದ್ದಾರೆ. ಬಹುಶಃ ನೀವೆಲ್ಲ ಕೂತವ್ರು ಎಲ್ಲ ಮನೆ ಕಟ್ಟಿರಲಿ. 1500ರಿಂದ ಸ್ಟಾರ್ಟ್ ಆಗ್ತೈತಿ. 2000, 2,500, 3, 5 ಇವ್ರು ಎಷ್ಟು ಕಟ್ಟಿರ್ಬೇಕು? DCC ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನು ಮುಂದಿನ ಸಭೆಯಲ್ಲಿ ಹೇಳ್ತೀವಿ. ಅದನ್ನು ಎಷ್ಟು ದುರುಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ. ರಮೇಶ್ ಕತ್ತಿ ಬಗ್ಗೆ ಹೇಳ್ಬೇಕು, ಯಾಕಂದ್ರೆ ಅವ ಪೂರ್ತಿ ಅದಕ್ಕೆ ಜವಾಬ್ದಾರಿ. ಬೇರೆಯವ್ರು ನಾವು ಜವಾಬ್ದಾರಿ ಮಾಡೋಕ್ಕಾಗೋಲ್ಲ. ಎಲ್ಲ ಊರಿಗೋರಿ ಇಂಥ ಪುಸ್ತಕ ಕೊಡಿಸ್ತೀವಿ. 600 ಕೋಟಿ ರೂಪಾಯಿ ಹೆಂಗೆ ಹಾಳು ಮಾಡಿದ್ರು, ಇಂಥ ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ ಎಲ್ಲ ಊರಿಗೆ ಟ್ರೈನಿಂಗ್ ಕೊಡ್ತೀವಿ. ಹೋಗಿ ಹೇಳಿ ವಿದ್ಯುತ್ ಶಕ್ತಿಯ ಉತ್ತಮ ಆಡಳಿತ ಹಾಗಾಗ್ತದೆ, ನಿಮ್ಮ ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ. ಸೊ ಚಾಯ್ ಪೇ ಚರ್ಚಾ ಹೆಂಗೆ ಮೋದಿಯವರ ಕ್ಲಿಕ್ ಆದವು ಹಂಗೆ ಹುಕ್ಕೇರಿ ಜನತೆಗೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ. ಸೊ ಅಲ್ಲೇ ಬಂದಾನ ಈ ಜಯಸಿಂಗತಿ, ಇನ್ನೊಬ್ಬದಾನ ಅಲ್ಲಿ ಸುರೇಶ್ ಅಂತದಾನ, ಅವನ ಎಬಡಿ. ನಾಳಿಂದನೇ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು. ನಮಗೆ ಬೆಂಬಲವಾಗಿ ಅಣ್ಣ ಸಾಹೇಬ್ ಜೊಲ್ಲೆ ಇರ್ತಾರೆ, ಬಾಲಚಂದ್ರ ಜಾರಕಿಹೊಳಿ ಇರ್ತಾರೆ, ಮತ್ತಾರು ಮಾಡ್ತಾರೆ ಮಾಡಿ. ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾಯಿದ್ವಿ. ಹಾಗಾಗಿ ಅಪ್ಪನಗೌಡರ ಕನಸು ಈ ಬರುವಂಥ 28 ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜಯಶಾಲಿ ಆಗುವ ಮೂಲಕ ಇಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗಬೇಕೈತೆ. ಆ ಹೊಸ ತಾವೆಲ್ಲ ಯುಗ ಪ್ರಾರಂಭ ಮಾಡುತ್ತೆ ನಿಮ್ಮ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ, ನಾಳೆಯಿಂದ ತಾವು ಪ್ರಚಾರ